ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನಾನು ಆರಿ ವರ್ಕ್ ಹಾಕಬೇಕಾದ್ರೆ ಫ್ರೇಮ್ ಕೆಳಗಡೆ ದಾರನ ಯಾವ ರೀತಿ ಹಿಡ್ಕೊಳ್ಬೇಕು ಅಂತ ತೋರಿಸ್ಕೊಡ್ತೀನಿ. ಇದನ್ನು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೆಳಗಡೆ ದಾರನ ಹೇಗೆ ಹಿಡಿಬೇಕು ಅಂತ ಹೇಳ್ಕೊಡಿ ಅಂತ ಹೇಳಿದರು. ಅದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಇದನ್ನು ಅವರೊಬ್ಬರಿಗೆ ಅಲ್ಲ, ಆರಿ ವರ್ಕ್ ಕಲಿಬೇಕು ಅನ್ನೋರಿಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಫುಲ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಇದು ಫುಲ್ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ. ಯಾಕಂದ್ರೆ ನಾವು ಆರಿ ವರ್ಕ್ ಹಾಕಬೇಕು ಅಂದರೆ ನಮಗೆ ಬೇಸಿಕ್ಕಾಗಿ ನೀಡಲ್ನ ಮೇಲೆ ಹಿಡಿಯೋದು, ಕೆಳಗಡೆ ಥ್ರೆಡ್ನ ಯಾವ ರೀತಿ ಹಿಡ್ಕೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವು ಎರಡು ಬೇಸಿಕ್ಕಾಗಿ ನಮಗೆ ನೀಟಾಗಿ ಬಂದರೆ ನಾವು ಎಲ್ಲ ಸ್ಟಿಚ್ಚನ್ನು ನೀಟಾಗಿ ಹಾಕ್ಕೋಬೋದು. ಈಗ ಈ ದಾರನ ಥ್ರೆಡ್ನ ಯಾವ ರೀತಿ ಹಿಡ್ಕೋಬೇಕು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ನಾಟ್ ಹಾಕೊಂಡ್ಬಿಟ್ಟು ಜರಿ ಥ್ರೆಡ್ನ ನಾನು ಬೆರಳಲ್ಲಿ ಹಿಡ್ಕೊಂಡಿದ್ದೀನಿ. ನೀಡಲ್ ಚುಚ್ಚಿಬಿಟ್ಟು ಆ ನಾಟಲ್ಲಿ ಮೇಲೆ ತೊಗೊಂಡು ಒಂದು ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಮತ್ತೆ ನೀಡಲ್ ಚುಚ್ಕೊಂಡು ಮೇಲಿಂದ ನೀಡಲ್ ಚುಚ್ಚಿದ ಮೇಲೆ ಅದರ ರೈಟಿಂದ ಥ್ರೆಡ್ನ ಈ ಥರ ನೀಡಲ್ ಮೇಲೆ ಸುತ್ತಿ ಅದನ್ನು ಅದ್ರ ತುದಿ ಭಾಗ ಇರುತ್ತಲ್ಲ ಅಲ್ಲಿ ಸಿಗಿಸ್ಕೊಂಡ್ಬಿಟ್ಟು ಮೇಲೆ ಎತ್ತಬೇಕು. ಮತ್ತೆ ನೀಡಲ್ನ ಕೆಳಗಡೆ ಚುಚ್ಕೊಂಡ್ಮೇಲೆ ಅದಕ್ಕೆ ರೈಟಿಂದ ಸುತ್ತಕೊಂಡು ನೀಡಲಲ್ಲಿ ಸಿಗಿಸಿದಾದಮೇಲೆ ಎತ್ತಬೇಕು. ಈ ರೀತಿ ನಾನು ನಿಮ್ಗೆ ಕಾಣಿಸ್ಲಿ ಅಂತ ಕೈ ಬಿಟ್ಟು ತೋರಿಸ್ತಾ ಇದ್ದೀನಿ. ನೀವು ಥ್ರೆಡ್ನ ಬಿಡಲೇಬಾರ್ದು, ಆವಾಗ ಮಾತ್ರ ಫಾಸ್ಟಾಗಿ ಹಾಕ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇದನ್ನು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಮತ್ತು ಬೇಗ ಬೇಗ ಬರುತ್ತೆ. ನಾನು ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀಡಲ್ ಮೇಲಿಂದ ಚುಚ್ಕೋತಿರಲ್ಲ, ಆವಾಗ ನೀಡಲ್ ರೈಟಿಂದ ಥ್ರೆಡ್ಡು ಆ ನೀಡಲ್ಗೆ ಒಂದು ರೌಂಡ್ ಹೊಡೆದು ಅದ್ರ ತುದಿ ಭಾಗದಲ್ಲಿ ಆ ಥ್ರೆಡ್ ಸಿಗಬೇಕು. ಆವಾಗ ಅದನ್ನು ನಿಧಾನಕ್ಕೆ ನೀಡಲ್ನ ಮೇಲೆ ಎತ್ಕೊಂಡು ಮತ್ತೆ ನೆಕ್ಸ್ಟ್ ಚುಚ್ಕೊಂಡ್ರೆ ಆವಾಗ ಚೈನು ಬೀಳುತ್ತೆ. ನೀವು ಎಲ್ಲ ಸ್ಟಿಚ್ಚನ್ನು ಇದೇ ರೀತಿ ಸೇಮ್ ಮಾಡಬೇಕು. ಈ ಕೆಳಗಡೆ ನಿಮ್ಗೆ ಕಾಣಲಿ ಅಂತ ನಾನು ಕೈ ಬಿಟ್ಟು ತೋರಿಸ್ತಾ ಇದ್ದೀನಿ. ನೀವು ಥ್ರೆಡ್ನ ಬಿಡಲೇಬಾರ್ದು ಫಾಸ್ಟಾಗಿ ಹಾಕಬೇಕು ಅಂದರೆ. ಕೆಳಗಡೆ ದಾರನೂ ಬಿಡಬಾರ್ದು, ಮೇಲೆ ನೀಡಲ್ನು ಕರೆಕ್ಟ್ ಪೊಸಿಷನಲ್ಲಿ ಇಟ್ಕೊಂಡಿರಬೇಕು. ಆವಾಗ ಚೈನು ಕರೆಕ್ಟಾಗಿ ಬೀಳುತ್ತೆ. ಇದನ್ನು ನಿಧಾನಕ್ಕೆ ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ, ಯಾಕಂದರೆ ಇದು ತುಂಬ ಯೂಸ್ಫುಲ್ ಆಗಿದೆ. ಯಾಕಂದರೆ ಬಿಗ್ನರ್ಸ್ಗೆ ಇದೇ ಪ್ರಾಬ್ಲಮ್ ಆಗೋದು. ಸ್ವಲ್ಪ ಕೆಳಗಡೆ ಕೈ ಹಿಡಿಯೋದು, ಆಮೇಲೆ ನೀಡಲ್ನ ಮೂವ್ಮೆಂಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಸರ್ತಿ ಬಂದುಬಿಟ್ರೆ ನೀವು ಈಸಿಯಾಗಿ ಹಾಕ್ಕೋಬೋದು. ಈ ವಿಡಿಯೋ ನಿಮಗೆ ಎಲ್ರಿಗೂ ಯೂಸ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಅಂತ. ಇದಲ್ಲದೆ ನಿಮಗೆ ಇನ್ನೂ ಬೇರೆ ಯಾವುದಾದ್ರೂ ಸ್ಟಿಚ್ಚದ್ದು ವಿಡಿಯೋಸ್ ಬೇಕು ಅಂದರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಳ್ಕೊಡ್ತಾ ಇರೋದು ನಿಮಗೆ ತಿಳಿತಿದೆಯೋ ಇಲ್ವೋ ಅಂತ ನನಗೆ ಗೊತ್ತಾಗಲ್ಲ. ಅದಕ್ಕೆ ನೀವು ಕಮೆಂಟ್ ಮಾಡಿ ಕೇಳಿದಾಗ ಮಾತ್ರ ನಾನು ಈ ರೀತಿ ವಿಡಿಯೋ ಮಾಡಿ ಹಾಕೋಕ್ಕೆ ಸಾಧ್ಯ ಆಗೋದು. ಇಲ್ಲ ಅಂದರೆ ನನಗೇನು ಇರುತ್ತೋ ಅದನ್ನು ಮಾತ್ರ ನಾನು ಹೇಳ್ಕೊಂಡು ಹೋಗ್ತೀನಿ. ಅದಕ್ಕೆ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.